ವೆಲ್ಕಮ್ ಬ್ಯಾಕ್ ಟು ಟೆಕ್ ಝೋನ್ ಕನ್ನಡ ಗೈಸ್. ಇವಾಗ ನೋಡಿದ್ರಲ್ಲ ಅನಿಮೇಟೆಡ್ ವೀಡಿಯೋ, ಇದನ್ನು ಯಾವ ಥರ ಅನಿಮಿ ಸ್ಟೈಲಲ್ಲಿ ರಿಲ್ಯಾಕ್ಸಿಂಗ್ ಮೂಡಲ್ಲಿ ಯಾವ ಥರ ವೀಡಿಯೋ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿಬಿಡಿ. ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಸಿಗುತ್ತೆ ಪಿಂಟರೆಸ್ಟ್ ಅಂತ. ಅದರಲ್ಲಾದ್ರು ತೊಗೋಬೋದು ಅಥವಾ ನೀವು ಗೂಗಲರಲ್ಲೂ ತೊಗೋಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ ಆದರೂ ಮಾಡ್ಬೋದು. ನಿಮಗೆ ಅನಿಮಿದು ಯಾವುದು ಫೋಟೋನ ಅನಿಮೇಟ್ ಮಾಡಬೇಕು, ಫೋಟೋನ ಇಮೇಜ್ ಬೇಕಾಗುತ್ತೆ. ನಾನಿಲ್ಲಿ ಅನಿಮಿ ಇಮೇಜಸ್ ಅಂತ ಸರ್ಚ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದಾಗಲೇ ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಕೊಬೋದು. ವೇಟ್ ಎ ಮಿನಿಟ್. ಅನಿಮಿ ಇಮೇಜಸ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ನೀವು ಅನಿಮಿ ಇಮೇಜಸ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಅನಿಮಿ ಇಮೇಜಸ್ಗಳು ಬರ್ತವೆ. ಆದರೆ ನೀವು ಇಲ್ಲಿ ಈ ಅನಿಮಿ ಟೈಪ್ ನಿಮಗೆ ಯಾವ ಥರ ವೀಡಿಯೋ ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ನಾನು ಇದನ್ನು ಚೂಸ್ ಮಾಡ್ತೀನಿ. ಯಾಕಂದರೆ ಚೆನ್ನಾಗಿದೆ, ರಿಲ್ಯಾಕ್ಸಿಂಗ್ ಮೋಡಲ್ಲಿದೆ. ಇದನ್ನು ಇಲ್ಲಿ ಡೌನ್ಲೋಡಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಬಂದರೆ ಡೌನ್ಲೋಡ್ ಆಗುತ್ತೆ. ಇಮೇಜು ಗ್ಯಾಲರಿ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ನೀವು ಹೋಗ್ಬೇಕಾದ್ರೆ YT ಕ್ರಿಯೇಟ್ ಅಂತ, ಇಲ್ಲಿ ನೀವು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಜನ್ರೇಟ್ ವೀಡಿಯೋ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ 3 ಇಂಟಿಗ್ರೇಟ್ಸ್ ಅಂತ ಇದೆ, ಅಲ್ಲಿ ಅಪ್ಲೋಡ್ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಫೋಟೋನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಫೋಟೋನ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಇಲ್ಲಿ ಒಂದು ಪ್ರಾಂಪ್ಟ್ ಕೊಡ್ತೀನಿ. ಅದನ್ನು ಮಾಮೂಲಿ ಏನಿಲ್ಲ, ಪ್ರಾಂಪ್ಟು ಇಷ್ಟು ಬರೀರಿ ಅಷ್ಟೇ. ಅನಿಮೇಟ್ ಅಂತ ಹಾಕ್ಬಿಟ್ಟು ಅನಿಮೇಟಿಡ್ ಅಂತ ಹಾಕ್ಬಿಟ್ಟು ಬ್ರ್ಯಾಕೆಟ್ ಒಳಗಡೆ ನೀವೇನಂತ ಬರೀಬೇಕಾಗುತ್ತೆ ಅಂದರೆ ಅನಿಮೇಟ್ ಒಳಗಡೆ ನೀವೇನು ಅನಿಮೇಟ್ ಮಾಡಬೇಕು, ಲೈಕ್ ಮ್ಯಾನ್ಸ್ ಟೈ, ಆಮೇಲೆ ನಾನು ಅನಿಮೇಟ್ ಮಾಡೋಕೆ ಹೋಗ್ತಿರೋದಿಲ್ಲಿ ರಿವರು ಮತ್ತು ವಿಂಡನ್ನ ಅನಿಮೇಟ್ ಮಾಡೋಕೆ ಹೋಗ್ತಿದ್ದೀನಿ. ಅದಕ್ಕೋಸ್ಕರ ಅಷ್ಟು ಮಾತ್ರ ನಾನು ಅನಿಮೇಟ್ ಮಾಡೋಕ್ಕೆ ಕೊಡ್ತಿದ್ದೀನಿ. ಆಮೇಲೆ ನೀವು ಇಲ್ಲಿ ನಮಗೆ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗಬೇಕು ಅಂದರೆ ಕ್ಯಾಮ್ರಾ ಆ್ಯಂಗಲು ಚೇಂಜ್ ಮಾಡಿ ಅಂತ ಹೇಳ್ಬೋದು. ಅಥವಾ ನಮಗೆ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗೋದು ಬೇಡ ಅಂತ ಏನಾದ್ರು ಹೇಳಿದ್ರೆ ವಿತೌಟ್ ಚೇಂಜಿಂಗ್ ಕ್ಯಾಮ್ರಾ ಆ್ಯಂಗಲ್ ಅಂತ ಕೊಡಬೇಕಾಗುತ್ತೆ ನೀವು. ಗೈಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಇದು ವೀಡಿಯೋ ಜನ್ರೇಟ್ ಆಗೋದ್ರೊಳಗೆ ಪ್ಲೀಸ್ ಸಪೋರ್ಟ್ ಗೈಸ್. ಯಾವ ಟು ಸಪೋರ್ಟ್ ಕನ್ನಡಿಗಾಸ್. ನೀವು ಇಲ್ಲೊಂದು ಸ್ವಲ್ಪ 5 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ವೀಡಿಯೋ ಪಾಸ್ ಮಾಡ್ತಿದ್ದೀನಿ. ನೋಡಿ, ಇದು ಜನ್ರೇಟ್ ಆದಮೇಲೆ ಬರುತ್ತೆ ವೀಡಿಯೋ. ವೇಟ್ ಎ ಮಿನಿಟ್. ವೀಡಿಯೋ ಬಂದಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನೀವು ಯೂಸ್ ವೀಡಿಯೋ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಯೂಸ್ ವೀಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಎಡಿಟಿಂಗ್ ಆಪ್ಷನ್ ಇಂಟರ್ಫೇಸ್ ಬರುತ್ತೆ. ಯೂಟ್ಯೂಬ್ ಕಡೆ ಇದೆ, ಇಲ್ಲಿ ನೀವು ಪ್ಲೇ ಮಾಡ್ಬೋದು ಅಥವಾ ಸಾಂಗ್ ಚೇಂಜ್ ಮಾಡಬೇಕು, ಇಲ್ಲಿ ಸಾಂಗ್ ಚೇಂಜ್ ಮಾಡ್ಕೋಬೋದು. ಅಕಸ್ಮಾತ್ ನಮಗೆ ಸಾಂಗ್ ಬೇಡ, ನಾನು ಅಪ್ಲೋಡ್ ಮಾಡ್ಬೇಕಾದ್ರೆ ಸಾಂಗ್ ಚೇಂಜ್ ಮಾಡ್ತೀನಿ ಅಂದರೆ ಅಲ್ಲೇ ಮಾಡ್ಬೋದು. ನೀವು ಇದನ್ನು ಯೂಟ್ಯೂಬ್ ಶಾರ್ಟ್ಸ್ಗೂ ಕೂಡ ಅಪ್ಲೋಡ್ ಮಾಡ್ಬೋದು ಇಲ್ಲಿ, ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗೂ ಕೂಡ ಅಪ್ಲೋಡ್ ಮಾಡ್ಕೊಂಡು ವ್ಯೂಸ್ ತೊಗೊಬೋದು. ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬಂದರೆ 1 ಇಯರ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ನಾನು. ನಿಮ್ಮ ಪ್ರಕಾರ ಏನಾದ್ರು ಮಾಡ್ಬೋದು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಎಕ್ಸ್ಪೋರ್ಟ್ ಮಾಡೋದು. ಅಲ್ಲಿ ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಅಲಾಮ್ ಕೊಟ್ಕೊಂಡು ನೋಟಿಫಿಕೇಷನ್ನ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಎಕ್ಸ್ಪೋರ್ಟ್ ಮಾಡಿದ ತಕ್ಷಣ ನಿಮ್ಮ ಗ್ಯಾಲರಿಗೆ ಬಂದು ಬೀಳ್ತದೆ ಈ ವಿಡಿಯೋ. ಇಷ್ಟೇ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಗಾಯ್ಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದು ಹೆಚ್ಚಿನ ವೀಡಿಯೋಗಳಿಗಾಗಿ ಕೆಳಗಡೆ ಕಮೆಂಟ್ ಹಾಕಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕಂತ.